ಒಂದು ಚಿಕ್ಕ ಮಂಕಿಯು ಅರಣ್ಯದಲ್ಲಿ ತನ್ನ ಕುಟುಂಬದ ಜೊತೆಗೆ ಸಂತೋಷವಾಗಿ ವಾಸಿಸುತ್ತಾ ಇತ್ತು. ದಿನವೂ ಮರದಿಂದ ಮರಕ್ಕೆ ಹಾರಾಡಿ ಹಣ್ಣು ಕೂಡ ತಿಂತಾ ಇತ್ತು. ಒಂದು ದಿನ ಅದು ಒಂದು ಬೇಟೆಗಾರನ ಬಲೆಗೆ ಸಿಕ್ಕಿತು. ಅಲ್ಲಿ ಅದು ತುಂಬಾ ಭಯಪಟ್ಟಿತು. ಆಗ ಅದರ ಗೆಳೆಯರು ಮಂಕಿಗಳು ಒಟ್ಟಾಗಿ ಎಲ್ಲರೂ ಬಂದು ಬಲಿಯನ್ನು ಕತ್ತರಿಸಿದರು. ಮಂಕಿಗೆ ಅಲ್ಲಿಂದ ಬಲಿಯಿಂದ ಮುಕ್ತವಾಯಿತು. ಅದು ಗೆಳೆಯರಿಗೆ ಅಪ್ಪಿಕೊಂಡು ಅಳಿತುಕೊಂಡು ಆ ದಿನದಿಂದ ಅದು ಯಾವಾಗಲೂ ನಿಜವಾದ ಶಕ್ತಿ ಸ್ನೇಹದಲ್ಲಿದೆ ಎಂದು ನೆನಪಿಸಿಕೊಂಡಿತು. ಮಂಕಿ ಮುಂದಿನ ದಿನಗಳ ಶಾಂತಿಯುತವಾಗಿ ಕಳೆಯುತ್ತೇವೆ. ಮಂಕಿ ತನ್ನ ಸ್ನೇಹಿತರ ಜೊತೆ ಮರದ ಮೇಲೆ ಕುಳಿತು ಸೂರ್ಯೋದಯವನ್ನು ನೋಡುವುದು ಅದರ ಪ್ರಿಯವಾದ ಕೆಲಸ. ಒಂದು ದಿನ ಅರಣ್ಯಕ್ಕೆ ಹೊಸ ಮಂಕಿಗಳ ಗುಂಪು ಬಂತು. ಅವರು ಹಳೆಯ ಮಂಕಿಗಳನ್ನು ಹಾಸ್ಯ ಮಾಡಿದರು. ನೀವು ದುರ್ಬಲರು ಎಂದು ನಮ್ಮ ಚಿಕ್ಕ ಮಂಕಿಯು ಶಾಂತವಾಗಿ ನಗುತ್ತಾ ಹೇಳಿತು. ಬಲೆ ದೇಹದಲ್ಲಿ ಅಲ್ಲ, ಹೃದಯದಲ್ಲಿ ಇರುತ್ತದೆ ಎಂದು ಹೇಳಿದವು. ಕೆಲವು ದಿನಗಳಲ್ಲಿ ಆ ಹೊಸ ಮಂಕಿಗಳು ಬೇಟೆಗಾರನ ಬಲೆಗೆ ಮತ್ತೆ ಸಿಕ್ಕಿದರು. ಆಗ ನಮ್ಮ ಮಂಕಿ ಮತ್ತು ಅದರ ಗೆಳೆಯರು ಹೋಗಿ ಅವರನ್ನು ಕಂಡು ರಕ್ಷಿಸಿದರು. ಹೊಸ ಮಂಕಿಗಳು ನಾಚಿಕೆಗೊಂಡು ಹೇಳಿದರು, ನೀನು ನಿಜವಾದ ನಾಯಕ. ಆ ದಿನದಿಂದಲೇ ಎಲ್ಲಾ ಮಂಕಿಗಳು ಒಂದೇ ಕುಟುಂಬವಾಗಿ ಬದುಕಲು ಆರಂಭಿಸಿದವು. ಸ್ನೇಹಿತರೆ, ಈ ಒಂದು ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ಕೇಳಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.